ಚಳಗೇರ ಶಾಲೆಯಲ್ಲಿ ಹಮ್ಮಿಕೊಂಡ SIV ತರಗತಿಯ ಪಾಲಕರ ಸಭೆ. 5, 6, 7, 8 8ನೇ ಕ್ಲಾಸ್ 4 ವರ್ಷ ಶ್ರಮ ಹಾಕಿದ್ರಪ್ಪ ಅಂತಂದರೆ ಮುಂದೆ PUC ಸೆಕೆಂಡ್ PUC ಡಿಗ್ರಿ ಮುಗಿಯುವವರೆಗಪ್ಪ ಅಂತಂದ್ರೆ ಆ ಮಕ್ಕಳು ತಮ್ಮ ಲೈಫನ್ನು ಸ್ಟೋರ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ಬುತ್ತಿ ಕಟ್ಕೊಂಡಿರ್ತಾರೆ, ಮುಂದೆ ಊಟ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ನಾವೀಗ ಬುತ್ತಿ ಕಟ್ಕೊಟ್ಟಿಲ್ಲಪ್ಪ ಅಂತಂದ್ರೆ ಮುಂದೆ ನಾವಪ್ಪ ಅಂದ್ರೆ 1 ಲಕ್ಷ 2 ಲಕ್ಷ 1.5 ಲಕ್ಷ ಕೊಟ್ಟು ಬುತ್ತಿ ಕೊಟ್ಟಿಂದ ಆ ಮಕ್ಕಳು ತಿನ್ನಕ್ಕೆ ಬರಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಮಗುವಿನ ಮನಸ್ಸು ಒಣಗಿಬಿಟ್ಟಿರ್ತೈತಿ. ಅದಕ್ಕೆ 1ರಿಂದ 10ನೇ ತರಗತಿ ಒಳಗಡೆ ಓದೋಂಥ ಮಕ್ಕಳ ಮನಸ್ಥಿತಿ ಅಪ್ಪ ತುಂಬ ಹಸಿಯಾಗಿರ್ತೈತಿ. ನಾವು ಏನು ಮೂರ್ತಿ ಮಾಡಿದ್ರು ಆಗ್ತೈತಿ. ಇಲ್ಲ ಸರ್ ನಾವು ಮುಂದೆ ಜಗ್ಗ ಅಮೌಂಟ್ ಕಳಿಸ್ತೀವಿ ಸರ್, ದುಡ್ಡು ನಮ್ಮ ಮಕ್ಕಳೆಲ್ಲ ಪ್ರಾಪರ್ಟಿ ಇಟ್ಕೊಂಡು ಮುಂದೆ ಕಳಿಸ್ತೀವಿ ಸರ್, ಅವಾಗ ಕಳಿಸ್ತೀವಿ ಅಂತಂದರೆ ಅವಾಗ ಕಳಿಸೋದು. ಯಾಕೆ ಇದಕ್ಕಿಂತ ಮುಂಚೆ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ 3 ಜನ ನಾವು ನೀವು ಮಕ್ಕಳು ಸೇರಿ ಮಾತ್ರ ನಾವು ಒಂದು ಉನ್ನತ ಮಟ್ಟ ಸಾಧಿಸ್ಬೋದು. ಮಕ್ಕಳನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಅವಧಿಯಲ್ಲಿ ತಮ್ಮ ಕೆಲಸಕ್ಕಾಗಿ ಬಳಸ್ಕೊಳ್ಳೋದ್ರಲ್ಲೇ ಗೊತ್ತಿದೆ, ಅವರ ಭವಿಷ್ಯಕ್ಕಾಗಿ ಯಾವತ್ತೂ ಯೋಚನೆ ಮಾಡ್ತಾರಿಲ್ಲ. ಸೊ ಈ ಒಂದು ಪರಿಸ್ಥಿತಿ ಯಾಕೆ ಬರ್ತಿದೆ ಅಂದರೆ ಪಾಲಕರಿಗೆ ಮಕ್ಕಳ ಮೇಲೆ ಅಥವಾ ಮಕ್ಕಳ ಶಿಕ್ಷಣದ ಬಗ್ಗೆ ಒಂದು ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಇಷ್ಟೊತ್ತಿನ ನಮ್ಮ ಕಲೆ ಸರ್ ಈ SIV ಯಾಕೆ ನಡೀತಾ ಏನಾಗುತ್ತೆ ಅಂತ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕಾಗಲ್ಲ. ಆದ್ರೆ ಒಂದು ನಮ್ಮ ಅನುಭವ ಪ್ರಕಾರ 1 ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಉತ್ತಮವಾಗಿ ಕಲಿಯಕತ್ತಿದ್ದಂತ ನಾವು ಕಂಡೀವಿ. ಇನ್ನೂ ನಮ್ಮ ಪಾಲಕರು ಜಾಗೃತಿ ವಹಿಸಿ ನಮ್ಮ ಮಕ್ಕಳನ್ನು ನಾವು SIV ಕ್ಲಾಸಿಗೆ ಕಳಿಸ್ಬೇಕು ಅನ್ನೋದು ನಮ್ಮ ಪಾಲಕರಲ್ಲಿ ಇನ್ನೂ ಜಾಗೃತ ಮೂಡಬೇಕು. ಅಂದಾಗ ಮಾತ್ರ ನಮ್ಮ ಮಕ್ಕಳು ದಿನ ಪ್ರತಿ ಶಾಲೆಗೆ ಕಳಿಸಿದಾಗ ಆ ಮಕ್ಕಳು ಏನು ಕಲಿತು ಏನು ಬಿಟ್ಟು ನಮ್ಮ ಲಕ್ಷ್ಯನೂ ಕೂಡ ನಾವು ಆ ಮಕ್ಕಳ ಮೇಲೆ ಲಕ್ಷ್ಯ ತಗೋಬೇಕು. ಇನ್ನು ಪ್ರತಿದಿನ ಆ ಮಗು ಶಾಲೆಗೆ ಹೋಗಿ ಬಂದಿಂದ ಏನು ಕಲಿತು ಏನು ಬಿಡ್ತು ಅನ್ನೋದು ಕೂಡ ನಮ್ಮ ಪಾಲಕರ ಜವಾಬ್ದಾರಿನೇ ಇದೆ. ಮತ್ತು 1 ವರ್ಷದಿಂದ ನಮ್ಮ ಚಂದ್ರಕಲಾ ಮೇಡಮ್ ಅವರು ನನ್ನ ತಿಳಿದ ಮಟ್ಟಿಗೆ ಹೆಚ್ಚಿನ ಒಂದು ಕಾಳಜಿ ವಹಿಸೋದ್ರಿಂದ ನನ್ನ ಒಂದು ಅನುಭವದ ಪ್ರಕಾರ ನಾನು ಹೇಳಬೇಕು. ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡು ಶಾಲೆಗೆ ತಪ್ಪಿಸದೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಆಶಿಸಿ ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ಕೊಂಡು ಧನ್ಯವಾದಗಳು ಸರ್. ಇವತ್ತು ಪ್ರೋಗ್ರಾಮಿನ ಬಗ್ಗೆ ಪಾಸಿಟಿವಾಗಿ ಹೇಳಿರ್ತಕ್ಕಂಥ ಸರ್ಗೆ. ಇದೀಗ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಕ್ಲಸ್ಟರ್ ಟ್ರೈನರ್ ಆದಂಥ ಸೌಮ್ಯಶ್ರೀ ಮೇಡಮ್ ಅವರು 2 ಅನಿಸಿಕೆಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೆರಿ ಗುಡ್ ಆಫ್ಟರ್ನೂನ್ ಮಿಸ್. ಸೊ ನಮ್ಮದು ಶಾಲಾ ಸಿಬ್ಬಂದಿ ಮತ್ತು ಪೇರೆಂಟ್ಸ್ ಸಹಕಾರದಿಂದ ನಾವು 1 ವರ್ಷ SIV ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡಿದ್ವಿ. ನಾನೀಗ SIV ಕ್ಲಾಸನ್ನು ಹೇಗೆ ಕಂಟೆಂಟ್ ಏನು ಅನ್ನೋದು ಹೇಳ್ತೀನಿ. ಯಾಕಂದ್ರೆ 5ನೇ ಟೈಮಿಂದ ಹೊಸ ಮಕ್ಕಳು ಬರ್ತಾರೆ, ಅವ್ರ ಪಾಲಕರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ನಾವು ಕ್ಲಾಸಸ್ಸನ್ನು ಹೇಗೆ ನಡೆಸ್ತೀವಿ, ಕ್ಲಾಸಸ್ ಅವಧಿ ಏನು ಹೆಂಗೆ ಕಂಡಕ್ಟ್ ಮಾಡ್ತೀವಿ ಅನ್ನೋದು ನಾನು ಕ್ಲಾಸ್ ಬಗ್ಗೆ ವಿವರಣೆ ಕೊಡ್ತೀನಿ. ಓಕೆ, ನಮ್ಮದು ಅವಧಿ ಏನಂದ್ರೆ ಬೆಳಗ್ಗೆ 7ರಿಂದ 8, 8ರಿಂದ 9 ಶಾಲಾ ಅವಧಿಯಿಂದ ಮೊದಲು ಇರ್ತೈತಿ. ಮತ್ತು ಸ್ಕೂಲ್ ಆದಮೇಲೆ ಶಾಲಾ ಅವಧಿ ನಂತರ 4ರಿಂದ 5:30, 5:30ರಿಂದ 6:30 ಇರ್ತೈತಿ. ಸೊ ಸಾಯಂಕಾಲ 4ರಿಂದ 5:30 5ನೇ ತರಗತಿ ಇರ್ತೈತಿ, 5:30ರಿಂದ 6:30 6ನೇ ತರಗತಿಯೂ ಇರ್ತೈತಿ. ಬೆಳಿಗ್ಗೆ 7ರಿಂದ 8 7ನೇ ತರಗತಿ ಇರ್ತೈತಿ, 8ರಿಂದ 9 8ನೇ ತರಗತಿಯವರೆಗೆ ಇರ್ತೈತಿ. ನಾವು ಶಾಲಾವಧಿಗೆ ಏನೂ ಡಿಸ್ಟರ್ಬೆನ್ಸ್ ಮಾಡೋಂಗಿಲ್ಲ ಮತ್ತು ಹೋಮ್ವರ್ಕನ್ನು ಜಾಸ್ತಿ ಕೊಡಲ್ಲ. ಯಾಕಂದ್ರೆ 6 ದಿನ ಕ್ಲಾಸ್ ತೊಗೊಂಡು ಶನಿವಾರ ನಾವು ಹೋಮ್ವರ್ಕನ್ನು ಮಕ್ಕಳ ಕಡೆ ಕ್ಲಾಸ್ನಾಗ ಮಾಡ್ತೀವಿ. ಹೋಮ್ವರ್ಕ್ಗೆ ಅಂತ 1 ದಿನ ಕೊಡ್ತೀವಿ, ಅಲ್ಲೇ ಮಾಡ್ಕೋತೀವಿ. ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ನಾವೇನೋ ಬಗ್ಗೆ ಹೇಳ್ಕೊಟ್ಟು ಮಾಡ್ತೀವಿ. ಯಾಕಂದರೆ ಒಂದಿಷ್ಟು ಮಂದಿ ಮಾಡಿಸ್ಬೋದು, ಪೇರೆಂಟ್ಸ್ ಮಾಡಿಸ್ಬೋದು ಹೋಮ್ವರ್ಕ್, ಒಂದಿಷ್ಟು ಮಂದಿ ಪೇರೆಂಟ್ಸ್ ಮಾಡಿಸೋಕ್ಕಾಗಲ್ಲ. ಸೊ ಅದಕ್ಕಂತ ನಾವು ಹೋಮ್ವರ್ಕ್ ಏನಂತ ವರ್ಕ್ ಬುಕ್ ಸೆಷನ್ ಅಂತ ಇಟ್ಕೊಂಡು 1 ದಿನ ಮಾಡ್ಕೊತೀವಿ. ಸೊ ಕ್ಲಾಸ್ ನಮ್ದು ಹೆಂಗೆ ಶುರು ಆಗ್ತೈತಿ ಅಂತಂದರೆ ಆ್ಯಕ್ಟಿವಿಟಿ ಎನರ್ಜೈಸರ್ ಅಂತ ಒಂದು ಆಟ ಆಡಿಸಿ ಮಕ್ಕಳನ್ನ ಕ್ಲಾಸ್ ರೂಮ್ ವಾತಾವರಣಕ್ಕೂ ಹೊಂದ್ಕೊಳ್ಳೋಣ ಮಾಡಿ ಶುರು ಮಾಡ್ತೀವಿ. ಥಿಮ್ಯಾಟಿಕ್ಕು ಫೋನಿಕ್ ಅಂತ ಲೆಸನ್ಸ್ ಇದೆ. ಫೋನಿಕ್ ಲೆಸನ್ ಅಂದರೆ ಮಕ್ಕಳು ಉಚ್ಚಾರಣೆ ಹೆಂಗೆ ಮಾಡ್ತಾರೆ, ಶಬ್ದ ಉಚ್ಚಾರಣೆ ಮಾಡಬೇಕಲ್ಲ, ಅದಕ್ಕಂತ ಫೋನಿಕ್ ಲೆಸನ್ಸ್ ಇದಾವೆ. ಥಿಮ್ಯಾಟಿಕ್ ಲೆಸನ್ಸ್ ಒಳಗೆ ಗ್ರಾಮರಿಗೆ ಒಂದು ಥೀಮ್ ಬೇಸ್ ಮಾಡಿ ಒಂದು ಆ್ಯಕ್ಟಿವಿಟಿ ಮಾಡಿಕೊಂಡು ಮಕ್ಕಳು ಆಟದ ಪ್ರಕಾರ ಆಡ್ಕೊತಾನೆ ಅವತ್ತಿನ ಗ್ರಾಮರ್ ವಿಷಯನ ಕಲಿತಾರೆ. ಸೊ ನಮ್ಮದು ಆ್ಯಕ್ಟಿವಿಟಿ ಬೇಸ್ಡ್ ನಾವು ಕ್ಲಾಸಸ್ಸನ್ನು ತಗೋತೀವಿ. ಜನನಿದ್ದಾನೆ ಮೊದಲ ಗುರು ಅನ್ನುವಂಥ ಒಂದು ಮಾತಿದೆ. ತಾಯಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಗಾಂಧಾರಿ ಮತ್ತು ಕುಂತಿಯ ಚಿತ್ರಣವನ್ನು ಹೇಳಿದರು. ನೀವು ದಯವಿಟ್ಟು ಅದನ್ನು ನೋಡಬೇಕು. ಅದೆಲ್ಲ ವ್ಯಾಟ್ಸಪ್ಪಲ್ಲಿ ಕೂಡ ಬಂದಿದೆ, ತಾವು ನೋಡಿ, ಟಿ ವಿಗಳಲ್ಲಿ ಬರ್ತದೆ. ಇವತ್ತಕ್ಕೆ ಒಬ್ಬ ತಾಯಿ ಅಥವಾ ತಂದೆ ಕಣ್ಣು ಮುಚ್ಚಿಕೊಂಡು ಕೂತ್ರೆ ಏನಾಗುತ್ತೆ, ತಾಯಿ ಅಥವಾ ತಂದೆ ಇವತ್ತು ಕಣ್ಣು ಮುಚ್ಚಿಕೊಂಡು ಕೂತ್ರೆ ಮಗುವಿನ ಜೀವನ ಏನಾಗ್ತದೆ ಅನ್ನೋದನ್ನು ಆ ಗಾಂಧಾರಿಯನ್ನು ನೋಡಿ ನೀವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಕುಂತಿ ಮತ್ತು ಗಾಂಧಾರಿ
ವಂದನೆಗಳು ಎಷ್ಟು ಮನಮೋಹಕ ಅನ್ನೋದಕ್ಕೆ. ಸಿಟಿಯಲ್ಲಿರ್ತಕ್ಕಂಥ ಹುಡುಗರು ಬರೀ ಇಂಗ್ಲೀಷ್ ಮೀಡಿಯಮ್, ಭಾಳ ಇಂಗ್ಲೀಷಿನಲ್ಲಿ ಸ್ಪೀಡ್ ಆದಂಥ ಇದು ಇದೆ. ಅದಕ್ಕಾಗಿ ನಮ್ಮ ಹಳ್ಳಿ ಹುಡುಗರು ಕೂಡ ಒಂದು ಇಂಗ್ಲೀಷ್ನಲ್ಲಿ ಒಂದು ಒಳ್ಳೆಯ ಉತ್ತಮವಾಗಿ ಮಾತಾಡಿ ಇಂಗ್ಲೀಷನ್ನು ಕಲೀಲಿ ಅನ್ನೋ ಉದ್ದೇಶದಿಂದ ನಮ್ಮ ದೇಶಪಾಂಡೆ ಅಕಾಡೆಮಿಯವರು ನಮ್ಮ ಶಾಲೆಗೆ ಮಕ್ಕಳಿಗೋಸ್ಕರವಾಗಿ 2017-18 ಸಾಲಿನಲ್ಲಿ ಪ್ರಾರಂಭ ಮಾಡಿದ್ದು. ಆದರೆ ನಮ್ಮ ಶಾಲೆಗೆ ಏನು ಬಂದರು 2024-25ರಲ್ಲಿ ಬಂದು ಕಲ್ಯಾಣ್ ಸರ್ ಅವರು ವಿಚಾರಣೆ ಮಾಡಿದರು. ಇಲ್ಲ ಸರ, ನಮ್ಮ ಜಿಲ್ಲೆ ಒಳಗೆ 10 ಸ್ಕೂಲ್ ನಾವು ಸ್ಕೂಲ್ ಆಯ್ಕೆ ಮಾಡ್ತೀವಿ ಹೆಂಗಿದೆ ಅನ್ನೋದು. ಹಾಗಾಗಿ ನಮಗೂ ಕೂಡ ಒಂದು ಒಳ್ಳೆಯ ಚಲೋ ಆಗತ್ತೆ ರೀ, ಒಂದು ಹಳ್ಳಿ ಹುಡುಗ ಒಂದು ಉಪಯುಕ್ತ ಆಗ್ತದೆ ಅಂತೇಳಿ ಅವ್ರಿಗೆ ನಾವೇ ಮಾಡಿ ಪ್ರೋತ್ಸಾಹ ಮಾಡಿ ಅವ್ರನ್ನ ಮಾಡಿ ಅಂತಂದು ಪ್ರೋತ್ಸಾಹ ಕೊಟ್ಟು ಅವ್ರನ್ನ SIV ಕ್ಲಾಸನ್ನು ಪ್ರಾರಂಭ ಮಾಡಿಸಿದ್ವಿ. ಎಲ್ಲರಿಗೂ ವಂದನೆಗಳು.